ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲಲ್ಲಿ ಬರೋ ಎಲ್ಲ ಕಂಟೆಂಟು ಕೂಡ ನಿಮಗೆ ಮೊದಲು ಸಿಗುತ್ತೆ. ಓಕೆ, ಇವತ್ತಿನ ನಂದಗೋಕುಲ ಎಪಿಸೋಡ್ ಅಂದರೆ ಬುಧವಾರದ ನಂದಗೋಕುಲ ಎಪಿಸೋಡ್ ಏನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಈ ಒಂದು ಎಪಿಸೋಡ್ನಲ್ಲಿ ಎಲ್ಲರೂ ಊಟ ಮಾಡೋಕ್ಕೆ ಅಂತ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ ನಂದ ಕುಟುಂಬದವರು. ಅಲ್ಲಿ ಸುಂದರ ಹೇಳ್ತಾ ಇದ್ದಾನೆ, ಅಕ್ಕ ಗಿರಿಜಕ್ಕ, ಈ ಮನೆಗೆ 3 ಜನ ಸೊಸೆಯಂದಿರು ಜಾಸ್ತಿ ಸಾಕಾಗಲ್ಲ ಅನ್ಸುತ್ತೆ ಅಡುಗೆ ಮಾಡೋದಕ್ಕೆ, ಜನ ಜಾಸ್ತಿ ಆಗ್ಬಿಟ್ಟಿದ್ದೀವಿ ಅಲ್ವಾ, ಇನ್ನೊಬ್ರನ್ನ ಸೊಸೆ ತರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ಈ ಯಾರೋ ಸುಂದರ, ಅದು ಇನ್ನೊಂದು ಸೊಸೆ ಯಾರಿಗೆ ತರೋದು ಅಂತ ಹೇಳ್ತಾಳೆ. ಅದಕ್ಕೆ ನಂದ ಅವ್ರು ಹೇಳ್ತಾ ಇದ್ದಾರೆ, ಏ ಗಿರಿಜಾ, ನಿನ್ಗಷ್ಟು ಗೊತ್ತಾಗಲ್ವೇನೆ, ಸುಂದರ ನನಗೊಂದು ಬೇಗ ಮದುವೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಸುಂದರ, ಕರೆಕ್ಟ್ ಮಾವ, ನಿಮ್ಮ ಮನಸ್ಸು ಹಾಲಿನಂತ ಬಿಳುಪಿದ್ದಂಗೆ, ನೀವು ಇನ್ಮೇಲಿಂದ ನನಗೆ ಬಿಳಿ ಮಾವ ಥರ, ವಿಷ್ಣುವರ್ಧನ್ ಥರ ನೀವು ಅಂತ ಎಲ್ಲ ನಗಾಡ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಕೇಶವ ಬರ್ತಾನೆ. ಕೇಶವ ಬಂದಾಗ ಗಿರ್ಜಾ, ಏ ಕೇಶವ ಬಾಬಾ ಊಟ ಕುತ್ಕೋಬಾ ಅಂತ ಕರೀತಾರೆ. ಅದಕ್ಕೆ ಕೇಶವ ಹೇಳ್ತಾನೆ, ಇಲ್ಲ ನನಗೆ ಊಟ ಬೇಡವಾ, ನನಗೆ ತುಂಬ ಆರ್ಡರ್ಸ್ ಇದೆ, ನಾನು ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದಕ್ಕೆ ನಂದ ಕೂಡ ಬೇಜಾರು ಮಾಡಿಕೊಂಡು, ಗಿರ್ಜಾ ನನಗೂ ಊಟ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಅಯ್ಯೋ ಮಾವ, ಆ ಥರ ಏನಿಲ್ಲ ಮಾವ, ಅವನಿಗೆ ಹೊರಗಡೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋದ, ಅವನೆಲ್ಲರೂ ಹೊರಗಡೆ ತಿನ್ಕೊತಾನೆ, ನೀವು ತಿನ್ನಿ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಅವ್ರು ಹೇಳ್ತಾ ಇದ್ದಾರೆ, ಹಾಗಲ್ಲ ಅಮ್ಮ, ನಾವು ಕಷ್ಟಪಟ್ಟು ದುಡಿಯೋದು ಏನಕ್ಕೋಸ್ಕರ, ನನ್ನ ಮಕ್ಕಳು, ನಾವು ಕೂಡು ಕುಟುಂಬ ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಊಟ ಮಾಡೋದಕ್ಕೆ ತಾನೇ ದುಡಿಯೋದು, ಅಂಥದ್ರಲ್ಲಿ ನನ್ನ ಮಗನೇ ಊಟ ಮಾಡದೆ ಹೋದ್ಮೇಲೆ ನನಗೇನು, ನನಗೂ ಊಟ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಮಾವ ಈಗ ನೀವು ಊಟ ಮಾಡ್ತಿರೋ ಹೆಂಗೆ, ನೀವು ಊಟ ಮಾಡಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಾಳೆ. ಅದಕ್ಕೆ ನಂದವರು, ಮೀನಾ ಅಂತಾರೆ. ಮೀನಾ ಹೇಳ್ತಾ ಇದ್ದಾರೆ ಅದಕ್ಕೆ, ಹಾಗಲ್ಲ ಮಾವ, ನೀವು ಟ್ಯಾಬ್ಲೆಟ್ಸ್ ಬೇರೆ ತಗೋಬೇಕು, ಅವನೇನು ಹೊರಗಡೆ ತಿನ್ಕೊಂತ, ನೀವು ಹೊರಗಡೆನೂ ತಿನ್ನಲ್ಲ ಮಾವ, ನೀವು ತಿಂದಿಲ್ಲ ಅಂದರೆ ಈಗ ಯಾರೂ ತಿನ್ನಲ್ಲ, ಅದು ಓಕೆನಾ ನಿಮಗೆ, ಪ್ಲೀಸ್ ಮಾವ ನೀವು ತಿನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ನಂದವರು ಸರಿನಮ್ಮ ಅಂತ ಹೇಳಿ ಊಟ ಮಾಡ್ತಾರೆ. ಮೀನಾ ತನ್ನ ಮನಸ್ಸಲ್ಲೇ ಅನ್ಕೊತಾ ಇದ್ದಾಳೆ, ಈ ಕೇಶವನ್ಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ, ಬರ್ತಾ ತುಂಬ ಅತಿ ಆಯಿತು, ಮಾವ ಅವನ ಮೇಲೆ ಇಟ್ಟಿರೋ ಪ್ರೀತಿ ಎಷ್ಟು ಅಂತ ಅವ್ನು ಅರ್ಥನೇ ಮಾಡ್ಕೊತಾ ಇಲ್ಲ, ಬರೀ ಅದೊಂದು ಬೈದಿರೋದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಸುಮ್ಮನೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾನೆ ಅಂದರೆ ಮಾವ ಅಷ್ಟೇ, ಆಮೇಲೆ ಮಾವನ ಕತೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಮತ್ತೆ ಇಲ್ಲಿ ಗಿರ್ಜಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಮೀನಾ ಬಂದ್ಬಿಟ್ಟು, ಅತ್ತೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗಿರ್ಜಾ, 1 ನಿಮಿಷ ಮೀನಾ ಅಂತ ಹೇಳಿ ಡಬ್ಬಿ ಕೊಟ್ಬಿಟ್ಟು, ನೋಡು ಮೀನಾ, ಕೇಶವನ ಮನಸ್ಸಲ್ಲಿ ಏನು ಓಡ್ತಾ ಇದೆ, ಪ್ಲೀಸ್ ದಯವಿಟ್ಟು ಹೇಳು ನನಗೆ, ಅವ್ನು ಯಾಕೋ ತುಂಬ ಅಪ್ಸೆಟ್ ಆಗಿದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಿದ್ದಾಳೆ, ಏನಿಲ್ಲ ಅತ್ತೆ, ಅವನು ಅದೇ ಮಾವ ಬೈದ್ರಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಗಿರ್ಜಾ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಮೀನಾ, ನೀನೇನೋ ಮುಚ್ಚಿಡ್ತಾ ಇದೆಯಾ ನನ್ನ ಹತ್ರ, ಅವನು ನಾನೇ ಯಾರೇ ಬೈದ್ರು ಕೂಡ ಅವ್ನು ಯಾವತ್ತೂ ಊಟ ಬಿಡ್ತಾ ಇರಲಿಲ್ಲ, ನಾನು ನೊಂದ್ಕೊತೀನಿ ಅಂತನೋ, ಅವ್ರ ಅಪ್ಪ ಬೈತಾರೆ ಅಂತನೋ, ಅವ್ನು ಹೆಂಗಾದ್ರೂ ಸರಿ ಊಟ ಮಾಡ್ತಾ ಇದೆ, ಇವತ್ತು ಊಟ ಬಿಟ್ಟು ಹೋಗಿದ್ದಾನೆ ಅಂದರೆ ಅವ್ನು ಹಿಂಗೇನೋ ಮನಸ್ಸಲ್ಲಿ ಓಡ್ತಾ ಇದೆ, ನೀನು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಾರೆ ಗಿರ್ಜಾ ಅವರು. ಅದಕ್ಕೆ ಮೀನಾ ಹೇಳ್ತಾ ಇದ್ದಾಳೆ, ಅತ್ತೆ ಅದು ಕೇಶವ ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾನೆ ಅತ್ತೆ ಅಂತ ಹೇಳಿಬಿಡ್ತಾಳೆ. ಅದಕ್ಕೆ ಗಿರ್ಜಾ ಅವರು ಅಲ್ಲೇ ಕುಸ್ದುಬಿಟ್ಟು, ಅಯ್ಯೋ ಮೀನಾ, ಏನು ಹೇಳ್ತಾ ಇದೀಯಾ ಮೀನಾ ನೀನು, ಈ ನಂದ ಗೋಕುಲ ಬಿಟ್ಟು ನನ್ನ ಕೇಶವ ತೊರೆಯೋದಕ್ಕೆ ನಿಂತಿದ್ದಾನೆ ಈ ನಂದ ಗೋಕುಲನ, ಅಯ್ಯೋ ಮೀನಾ ನೀನಾದರೂ ಹೇಳ್ಬೋದಾಗಿತ್ತಲ್ಲ ಮೀನಾ, ಅವ್ನಿಗೊಂದು ಮಾತು ಬೈದಾದ್ರೂ ಅಂತ ಫುಲ್ ಹೇಳ್ತಾ ಇದ್ದಾರೆ. ಅದಕ್ಕೆ ಮೀನಾ ಹೇಳ್ತಾ ಇದ್ದಾಳೆ, ಅತ್ತೆ ನಾನು ಹೇಳಿದೆ ಅತ್ತೆ, ಅವನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ವೇ ಇಲ್ಲ, ಸ್ವತಃ ಮಾವನೇ ಬಂದು ನೀನು ಈ ಮನೆಯಲ್ಲೇ ಇರು ಅಂತ ಕೇಳ್ಕೊಂಡ್ರು ಕೂಡ ಅವನು ಇರೋದಕ್ಕೆ ಆಗೋದಿಲ್ಲ, ಆ ಥರ ಕಲ್ಲು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗಿರ್ಜಾ ಅವರು, ಮೀನಾ ನೀನು ಏನು ಹೇಳ್ತಾ ಇದೆಯಾ ಮೀನಾ, ನಿಮ್ಮ ಮಾವ ನಮ್ಮ ರೂಮಲ್ಲಿ ಗೋಡೆ ಮೇಲೆ ಹಾಕಿರೋ ನಮ್ಮ ಕೂಡು ಕುಟುಂಬದ ಫೋಟೋ ನೋಡಿಕೊಂಡು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನನ್ನ ಕುಟುಂಬ, ನನ್ನ ನಂದ ಗೋಕುಲ ಯಾವಾಗಲೂ ಹೀಗೆ ಇರಬೇಕು ಅಂತ ಯಾವಾಗಲೂ ಖುಷಿ ಪಡ್ತಾ ಇರ್ತಾರೆ, ಅಂಥದ್ರಲ್ಲಿ ಇವ್ನ ಮನೆಯಿಂದ ಆಚೆ ಹೋದರೆ ನಿಮ್ಮ ಮಾವನ ಕತೆ ಅಷ್ಟೇ, ನಿಮ್ಮ ಮಾವ ಬದುಕ್ತಾರೆ, ಅಯ್ಯೋ ಒಂದು ನೋಡು ಮೀನಾ, ನಿಮ್ಮ ಮಾವನಿಗೆ ಹೆಚ್ಚು ಕಮ್ಮಿ ಆದರೆ ನಾನು ಕೂಡ ಬದುಕಲ್ಲ, ನಾನು ಸತ್ತೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅತ್ತೆ ಸುಮ್ಮನೆ ಇರಿ ಅಂತ ಹೇಳಿದ್ರು ಕೂಡ ಗಿರ್ಜಾ ತುಂಬಾ ಹೇಳ್ತಾ ಇರ್ತಾಳೆ. ಅದಕ್ಕೆ ಮೀನಾ ಒಂದ್ಸಲಿ ಜೋರಾಗಿ, ಅತ್ತೆ ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ನೀವು, ಈ ಮನೆ ಸೊಸೆ ಮೀನಾ ಹೇಳ್ತಾ ಇದ್ದೀನಿ ಕೇಳಿ ಅತ್ತೆ, ಈ ಮನೆ ಒಗ್ಗಟ್ಟನ್ನ ಒಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನಾನು ಈ ಮೀನಾ ಇರಬೇಕಾದ್ರೆ ನೀವೇನಕ್ಕೆ ಯೋಚನೆ ಮಾಡ್ತೀರಾ, ನನ್ನ ತಂದೆ ತಾಯಿ ನಾನು ಮದುವೆ ಆದಾಗ ಸತ್ತೋದೆ ಅಂತ ಅವ್ರ ತಲೆ ಮೇಲೆ ನೀರು ಇಕ್ಕೊಂಡೋದ್ರು, ಬಟ್ ನೀವು ನನಗೆ ಹಾಗೆ ಮಾಡಲಿಲ್ಲ, ತಾಯಿಯಾಗಿ ನನಗೆ ಕೈ ತುತ್ತನ್ನ ತಿನ್ನಿಸಿ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ನಿಮ್ಮ ಋಣ ನನ್ನ ಮೇಲಿದೆ, ನಾನು ಇರೋವರೆಗೂ ಈ ಮನೇನ ಒಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಒಂದು ಸಾವೇ ಬಂದರೂ ಕೂಡ ನನ್ನನ್ನು ದಾಟೇ ಹೋಗಬೇಕು ಈ ಮನೆಯಲ್ಲಿ, ನಾನೆಲ್ಲ ನೋಡ್ಕೊತೀನತ್ತೆ, ಈ ನಂದಗೋಕುಲ ಒಡಿದೇ ಇರೋ ಥರ ನಾನು ನೋಡ್ಕೊತೀನಿ, ಒಗ್ಗಟ್ಟಾಗಿರೋ ಥರ ನಾನು ನೋಡ್ಕೊತೀನಿ ಅಂತ ಗಿರ್ಜಾ ಕೈ ಇಟ್ಕೊಂಡು ಹೇಳ್ತಾಳೆ. ಗಿರ್ಜಾಗೆ ಸ್ವಲ್ಪ ಆವಾಗ ಖುಷಿ ಆಗುತ್ತೆ. ಸರಿ ಅಂತ ಹೇಳಿ ಮೀನಾ ಅಲ್ಲಿಂದ ಆಫೀಸ್ಗೆ ಹೊಡ್ತಾಳೆ. ಆಫೀಸ್ಗೆ ಹೊಡ್ಬೇಕಾದ್ರೆ ಕೇಶವಂಗೆ ಫೋನ್ ಮಾಡಿರ್ತಾಳೆ, ಬನ್ನಿ ಕೇಶವ ಅಂತ. ಕೇಶವ ಬರ್ತಾನೆ ಅರ್ಧ ದಾರಿಗೆ.
ಏನು ಮೀನಾ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದಲ್ಲ, ನಂಗೆ ಅಲ್ಲಿ ತುಂಬ ಕೆಲಸ ಇದೆ, ಅಲ್ಲಿ ಮಾಡಿಲ್ಲ ಅಂತಂದರೆ ನಿಮ್ಮ ಮಾವ ಬೈತಾರೆ ಗೊತ್ತಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾ ಇದ್ದಾಳೆ, ನೋಡು ಕೇಶವ, ನೀನು ನಡ್ಕೊಳ್ತಾ ಇರೋ ರೀತಿ ಸ್ವಲ್ಪನೂ ಸರಿ ಇಲ್ಲ. ಈ ಮನೆಯಲ್ಲಿ ಏನು ಎಲ್ಲ ಒಗ್ಗಟ್ಟಾಗಿದ್ರು, ನೀನು ನನಗೆ ಬೈದರು ಅಂತ ತಾನೇ ಇಷ್ಟೊಂದು ಬೇಜಾರು ಮಾಡ್ಕೊಂಡಿರೋದು. ಮಾವನೇ ನನ್ನ ಹತ್ರ ಸ್ವತಃ ಕ್ಷಮೆ ಕೇಳಿದ್ದಾರೆ. ನೋಡು, ಒಂದು ಮನೆ ಅಂದಮೇಲೆ ಒಂದು ಬರುತ್ತೆ, ಒಂದು ಹೋಗುತ್ತೆ, ಎಲ್ಲ ಆಗುತ್ತೆ. ಅದಕ್ಕೆ ನೀನು ಇಷ್ಟೊಂದು ದೃಢ ನಿರ್ಧಾರ ಮಾಡ್ಕೊಂಡಿದ್ಯಾ. ನಾನೇನೋ ನೆನ್ನೆ ಕೋಪದಲ್ಲಿ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ಯಾ ಅಂತ ನಾನು ಅಂದ್ಕೊಂಡೆ. ಬಟ್ ನೀನು ಇನ್ನೂ ಇದೇ ನಿರ್ಧಾರದಲ್ಲಿ ಇದೆಯಲ್ಲ. ನೋಡು, ಮಾವ ಏನೇ ಹೇಳಿದ್ರು ಅವ್ರು ಒಂದು ಒಳ್ಳೆಯದಕ್ಕೆ ಹೇಳಿರ್ತಾರೆ. ನೀನು ಅದನ್ನು ಬಿಟ್ಬಿಟ್ಟು ಊಟ ತಿಂದೇನೆ ಎಲ್ಲ ಮಾಡ್ಕೊಂಡು ಮನೆಯಿಂದ ಆಚೆ ಬಂದುಬಿಟ್ರೆ ಹೇಗೆ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ನೋಡು, ನಮ್ಮಪ್ಪ ಹೇಳ್ತಾ ಇದ್ದಾರೆ ನಿನ್ಗೆ ಊಟನೂ ಮಾಡೋಕ್ಕೆ ಬರಲಕ್ಕೆ ಅದು ಅಂತ ಹೇಳ್ತಾರೆ. ಅಂದರೆ ನನಗೇನು ಮಾಡೋಕ್ಕೆ ಬರಲ್ಲ ಅಂತ. ನಾನು ಎಲ್ಲಿದ್ರೂ ನಮ್ಮ ಅಪ್ಪಂಗೆ ಅದು ಕಿರಿಕಿರಿ ಮೀನಾ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಿದ್ದಾಳೆ, ನೋಡು ಕೇಶವ, ಇಲ್ಲಿ ನಿನಗೆ ಬೇಜಾರಾದರೂ ಮಾವನು ಬೇಜಾರಾದ್ರೂ ಇಲ್ಲಿ ನನಗೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ನಾನಿಲ್ಲಿ ಏನಾದರೂ ಒಂದು ಹೇಳಲೇಬೇಕು. ನಾನು ನಿನ್ನ ಹೆಂಡ್ತಿ, ನಿನ್ನ ಲವ್ವರ್ ಅಲ್ಲದೆ, ನಿನ್ನ ಲವ್ವರ್ ಅಲ್ಲ, ನಾನು ನಿನ್ನ ಹೆಂಡ್ತಿಯಾಗಿ ನಾನು ಇಬ್ಬರು ಪರವಾಗೂ ನಾನು ಹೇಳಲೇಬೇಕು. ಮನೆ ಒಗ್ಗಟ್ಟನ್ನ ಕಾಪಾಡಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ಏನೇ ಮಾಡಲಿ, ನಾನು ಸರಿ ಮಾಡಲಿ ತಪ್ಪು ಮಾಡಲಿ, ಅದು ನಮ್ಮ ಅಪ್ಪನಿದ್ರಲ್ಲಿ ಅದು ಕೆಟ್ಟದಾಗೆ ಕಾಣಿಸ್ತಾ ಇದೆ. ನನಗೆ ಹಾಗಾಗಿ ನನಗೆ ಅವ್ರು ಮಾಡೋದೆಲ್ಲ ಕಿರಿಕಿರಿ ಅನ್ನಿಸ್ತಾ ಇದೆ ಮೀನಾ, ನನಗಿರೋಕೆ ಆಗ್ತಾ ಇಲ್ಲ ಮೀನಾ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾ ಇದ್ದಾಳೆ, ಸರಿ ಕೇಶವ, ನೀನು ಮಾವನಿಗೋಸ್ಕರ ಏನೋ ಈ ಮನೆ ಬಿಡೋದಕ್ಕೆ ರೆಡಿ ಆಗಿದೆಯಾ, ಆದರೆ ಅತ್ತೆ ಏನು ಮಾಡಿದ್ದಾರೆ, ನೀನು ಮನೆ ಬಿಡ್ತಾ ಇರೋ ವಿಷಯ ಅತ್ತೆ ಗೊತ್ತಾದರೆ ಅವ್ರು ಸಹಿಸ್ಕೊತಾರ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ಅಮ್ಮ ಸಹಿಸ್ಕೊಳ್ಳಲ್ಲ, ಬಟ್ ಆದರೆ ನಾನು ಏನು ಮಾಡಲಿ, ಅಪ್ಪ ನನಗೆ ಬೈಯೋದನ್ನು ಕೂಡ ಅಮ್ಮಂಗೆ ಬೇಜಾರಾಗೇ ಆಗುತ್ತೆ ಅದು. ಆದರೆ ನಾನು ಈ ಮನೆ ಮಗನಾಗಿ, ನಂದಗೋಕುಲದ ಮಗನಾಗಿ ನಾನು ಯೋಚನೆ ಮಾಡಿ ಎಲ್ಲ ಕಡೆ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಮತ್ತು ಕೇಶವ ಹೇಳ್ತಾ ಇದ್ದಾನೆ, ನೋಡು, ನಾವು ಇವತ್ತೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ, ಇವತ್ತೇ ಮನೆಯಿಂದ ಆಚೆ ಹೋಗ್ತೀವಿ. ನೋಡು, ನೀನು ಕೂಡ ಈ ಮನೆಯನ್ನು ನನ್ನಷ್ಟೇ ಹಚ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಈ ಮನೆಯಲ್ಲಿ ಎಲ್ಲರೂ ಹಚ್ಕೊಂಡಿದ್ಯಾ, ಎಲ್ಲ ಪ್ರತಿಯೊಬ್ಬರೂ ನೀನು ಹಚ್ಕೊಂಡಿದ್ಯಾ, ವಲ್ಲಭ, ನಾನು, ಮಾವ, ಅತ್ತೆ, ರಕ್ಷಾ, ಎಲ್ಲರೂ. ಬಟ್ ಏನು ಮಾಡೋಕ್ಕಾಗುತ್ತೆ ಸಿಚುವೇಶನು, ನೀನು ನನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಬರ್ತೀಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಕೇಶವ ಹೇಳ್ತಾನೆ. ಅದಕ್ಕೆ ಮೀನಾ, ನಿನ್ನ ಜೊತೆ ನಾನು ಬರ್ತೀನಿ ಕೇಶವ, ಬಂದೇ ಬರ್ತೀನಿ ಅಂತ ಹೇಳ್ತಾಳೆ. ಮತ್ತಿನ್ನೊಂದು ಕಡೆ ವಲ್ಲಭ ಮತ್ತು ಸುಂದರ ಇಬ್ಬರು ಕೂಡ ಆರ್ಡರ್ನ ಡೆಲಿವರಿ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ವಲ್ಲಭ ಕೇಳ್ತಾ ಇದ್ದಾನೆ ಸುಂದರಾಗೆ, ಏನು ಮಾವ ಇವತ್ತು ನೀನು ನನ್ನ ಜೊತೆ ಬಂದುಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸುಂದರ ಹೇಳ್ತಾ ಇದ್ದಾನೆ, ನೋಡು ವಲ್ಲಭ, ನೀನು ಡೆಲಿವರಿ ಕೊಡೋಕೆ ರೋಡ್ ಹೋಗ್ತೀಯಲ್ಲ, ಆ ರೋಡಲ್ಲಿ ಎಲ್ಲಾದರೂ ಒಬ್ಳು ನನಗೋಸ್ಕರ ಸುಂದರಿ ಕಾಯ್ತಾ ಇರ್ಬೋದು ಅಂತ ಇಬ್ಬರು ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತಿಲ್ಲಿ ಮೀನಾ ಕೇಶವ ಮಾತು ಮುಂದುವರಿತಾ ಇದೆ. ಮೀನಾ ಹೇಳ್ತಾ ಇದ್ದಾಳೆ, ನಿನ್ನ ಚಾಲೆಂಜನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಮನೆ ಬಿಟ್ಟು ಹೋಗೋದು ಅಂತ ಹೇಳೋದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ, ಆದರೆ ಒಂದೇ ಒಂದು ಕಂಡೀಷನ್ನು ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ, ಏನು ಕಂಡೀಷನು ಅಂತ ಕೇಳ್ತಾನೆ. ಮೀನಾ ಹೇಳ್ತಾ ಇದ್ದಾಳೆ, ಇವತ್ತು ಸೋಮವಾರ, ಮಂಗಳವಾರ ಸೋಮವಾರ 2 ದಿನ ಬಿಟ್ಟು ಬುಧವಾರ ನಿನಗಿದೇ ಮನಸ್ಥಿತಿ ಇದ್ದರೆ, ಮನೆ ಬಿಟ್ಟು ಹೋಗಬೇಕು ಅನ್ನೋ ಮನಸ್ಥಿತಿ ಇದ್ದರೆ ನಿನ್ನ ಹಿಂದೆ ನಾನು ಬಂದ್ಬಿಡ್ತೀನಿ, ನೀನು ಕರೆಯೋದೇ ಬೇಡ, ನಾನೇ ನಿನ್ನ ಹಿಂದೆ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ, ಏನೋ 2 ದಿನದಲ್ಲಿ ನನ್ನ ನಿರ್ಧಾರ ಬದಲಾಗ್ಬಿಡುತ್ತೆ ಅಂತ ನಿನ್ನ ಇದು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಹೌದು ಕೇಶವ, ನೋಡು, ಈ ಪ್ರಕೃತಿ ಬೆಳಗ್ಗೆ ಬಿಸಿಲಿರುತ್ತೆ, ಸಂಜೆ ಮಳೆ ಬರುತ್ತೆ, ರಾತ್ರಿ ಆಗುತ್ತೆ, ಒಂದೇ ದಿನದಲ್ಲೇ ಇಷ್ಟು ಬದಲಾಗ್ತಾ ಇರಬೇಕಾದ್ರೆ ಇನ್ನು ನಾವು ಮನುಷ್ಯರು ಭಾವನೆ ಬದಲಾಗೇ ಆಗುತ್ತೆ. ನಾನು ನಂಬಿದ್ದೀನಿ, ಅದನ್ನು ಚಾನ್ಸೇ ಇಲ್ಲ, ನೀನು ಹಾಕ್ತೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ, ನಾನು ಎಲ್ಲ ನಿರ್ಧಾರ ಮಾಡಿನೇ ತೊಗೊಂಡಿರೋದು, ಇದು ಫೈನಲ್ ನಿರ್ಧಾರ, ನಾನು ಮನೆ ಬಿಟ್ಟು ಹೋಗೋದಕ್ಕೆ 2 ದಿನ ಅಲ್ಲ, ಎಷ್ಟು ದಿನ ಆದರೂ ನಾನು ಇದೇ ನಿರ್ಧಾರ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಸರಿ ಕೇಶವ, ನೋಡೇ ಬಿಡೋಣ, 2 ದಿನ, ಇವತ್ತು ನಾಳೆ, ನೀನು ಮತ್ತೆ ಮನಸ್ಸು ಚೇಂಜ್ ಮಾಡಿಲ್ಲ ಅಂದರೆ ರಾಮನಿಂದೆ ಸೀತೆ ಹೋಗೋ ಥರ ನಾನು ನಿನ್ನಿಂದೆ ಬರ್ತಾ ಇರ್ತೀನಿ, ಮನೆಯವ್ರಿಗೆ ಟಾಟಾ ಬಾಯಿ ಕೂಡ ಹೇಳಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ, ಸರಿ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇಬ್ಬರು. ಮತ್ತಿಲ್ಲಿ ವಲ್ಲಭಗೆ ಒಂದು ಆರ್ಡರ್ ಬರುತ್ತೆ, ಪಾರ್ಸಲ್ ಆರ್ಡರು. ಸರಿ ಅಂದ್ಬಿಟ್ಟು ಇವರು ಡೆಲಿವರಿ ತೊಗೊಂಡು ಆ ಪಾರ್ಸಲ್ ಕೊಡೋವಂಥ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿ ಲೊಕೇಶನ್ಗೆ ಬಂದು ಅವ್ರಿಗೆ ಕಾಲ್ ಮಾಡ್ತಾನೆ ಶ್ರೀಕಂಠ ಆರ್ಡರ್ ಮಾಡಿರ್ತಾರೆ. ಶ್ರೀಕಂಠ ಮತ್ತು ಅವ್ರ ಟೀಮ್ ಅವರಿಬ್ಬರು ರೌಡಿಗಳು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡಿದ್ಮೇಲೆ, ಆರ್ಡರ್ ಬಂದಿದೆ, ನೀವು 12th ಕ್ರಾಸ್ ಹೇಳಿದ್ರೆ ಅಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಆಗ ಮತ್ತೊಬ್ಬ ಫೋನ್ ಇಸ್ಕೊಂಡು 12th ಕ್ರಾಸ್ ಅಲ್ಲ ಬ್ರದರ್, ಸಾರಿ 10th ಕ್ರಾಸ್ ಅಂತಾನೆ. ಸರಿ ಅಂದ್ಬಿಟ್ಟು 10th ಕ್ರಾಸಿಗೆ ಬರ್ತಾನೆ ಮತ್ತೆ ಏನು ವಲ್ಲಭ. 10th ಕ್ರಾಸಿಗೆ ಬಂದು ಕಾಲ್ ಮಾಡಿದಾಗ, ಅಯ್ಯೋ 10th ಕ್ರಾಸ್ ಅಲ್ಲ 8th ಕ್ರಾಸ್ ಅಂತ ಹೇಳ್ತಾರೆ. ಸರಿ ಅಂತ ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು 8th ಕ್ರಾಸಿಗೆ ಬಂದು, ಈಗ 8th ಕ್ರಾಸಲ್ಲೇ ಇದ್ದೀನಿ ಅಂತ ಫೋನ್ ಮಾಡಿ ಹೇಳ್ತಾನೆ ವಲ್ಲಭ. ಅದಕ್ಕೆ ಅವನು ಶ್ರೀಕಂಠ ಹೇಳ್ತಾ ಇದ್ದಾನೆ, ಒಂದು ಆರ್ಡರ್ ಡೆಲಿವರಿ ಮಾಡೋಕ್ಕೆ ಬರೋಲ್ಲ ಅಂದರೆ ನೀನು ಯಾವನಲ್ಲೋ ಅಂತ ಹೇಳ್ತಾನೆ. ಸರಿ ಅಂತ ವಲ್ಲಭ ಫೋನ್ ಕಟ್ ಮಾಡ್ಬಿಟ್ಟು, ಇದು ಯಾರ್ದು ಆರ್ಡರು ಅಂತ ಚೆಕ್ ಮಾಡ್ತಾನೆ. ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಶ್ರೀಕಂಠ ಅಂತ. ಆಗ ಅವ್ರ ಮಾವಾಗ ಸುಂದರಾಗಿ ಹೇಳ್ತಿದ್ದಾನೆ, ಮಾವ, ಇದು ಶ್ರೀಕಂಠ ಅದು ಆರ್ಡ್ರು, ಅದಕ್ಕೆ ಹಿಂಗೆ ಆಡ್ತಾರದ, ನನ್ನ ಮಕ್ಳು ಎಲ್ಲಿರ್ತಾರೆ ಅಂತ ನನಗೆ ಗೊತ್ತು, ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಗಾಡಿ ಎತ್ಕೊಂಡು ಅವರಿರೋ ಕಡೆ ಹೋಗ್ತಾರೆ.
ಅಲ್ಲಿಗೆ ಬಂದು ತಗೊಳ್ಳಿ ನಿಮ್ಮ ಆರ್ಡರು ಅಂತ ವಲ್ಲಭ ಕೊಡಕ್ಕೆ ಹೋಗ್ತಾನೆ. ಕೊಟ್ಟಾಗ ರೌಡಿಗಳೆಲ್ಲ ಅವನನ್ನು ಹೀಯಾಳಿಸಿ ಮಾತಾಡ್ತಾರೆ. ಇರೋ ಮಗ ನಿನ್ನ ಈಗ ಬಂದಿದ್ದೀಯಾ, ಬರ್ಬೇಕಾದ್ರೆ ರೋಡಲ್ಲಿ ಏನಾರು ತಿನ್ಕೊಂಬಂದ್ಬಿಟ್ಟಿದ್ರೆ ಪಾರ್ಸಲಲ್ಲಿ ಓ ಇಲ್ಲ ತಿನ್ಕೊಂಬಂದಿಲ್ಲ ಬಿಡು ಅಂತಾನೆ. ಸರಿ ಅಂದ್ಬಿಟ್ಟು ವಲ್ಲಭ ಸರಿ ಆಯ್ತು, ಇವಾಗ ನನಗೆ ನೀವು ದುಡ್ಡು ಕೊಟ್ಬಿಟ್ರೆ ಬಿಲ್ ಪೇ ಮಾಡಿಬಿಟ್ರೆ 1250 ಆಗಿದೆ, ನಂಗೆ ಬೇರೆ ಆರ್ಡರ್ಸ್ ಇದೆ, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ರೌಡಿಗಳು ಹೇಳ್ತಿದ್ದಾರೆ, ಇರೋ ಮಗ ನಿಂತ ಬಂದಿರೋದೇ ಲೇಟು, ಬಿಸಿ ಇದೆಯಾ ಆರೋಗಿದೆಯಾ ನೋಡೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾರೆ, ಬಿಸಿ ಇರುತ್ತೆ. ಅದಾದ ನಂತರ ಮತ್ತೆ ವಲ್ಲಭ ಹೇಳ್ತಾನೆ, ನೀವು ಬಿಲ್ ಕೊಟ್ಟರೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಏನೋ ದುಡ್ಡು ಅಂತ ಸಾಯ್ತಿಯಲ್ಲೋ ಅಂದ್ಬಿಟ್ಟು ಶ್ರೀಕಂಠ ದುಡ್ಡನ್ನ ತೆಗೆದು ಅವ್ನ ಮುಖದ ಮೇಲೆ ಬಿಸಾಕ್ಬಿಡ್ತಾನೆ. ಆಗ ಸುಂದರಾಗೆ ಕೋಪ ಬಂದು ಶ್ರೀಕಂಠ ನೀನು ಜಾಸ್ತಿ ಆಯಿತು ಅಂತ ಹೇಳ್ತಾನೆ. ಆಗ ವಲ್ಲಭ ಬೇಡ ಮಾವ ಅಂತ ತಡೀತಾನೆ. ತಡೆದ್ಬಿಟ್ಟು ಸರಿ ಅಂತ ಅಲ್ಲಿಂದ ಬೈಕ್ ಎತ್ಕೊಂಡು ಹೋಗೋಕ್ಕೆ ಹೊರಟಾಗ ಅವನು ಹೇಳ್ತಾನೆ, ಶ್ರೀಕಂಠ ಈ ತುಕಾಲಿ ಕೆಲಸ ಮಾಡೋಕ್ಕೆ ಈ ತುಕಾಲಿ ಗಾಡಿನಲ್ಲಿ ಬರಬೇಕಾ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ವಲ್ಲಭಗೆ ತುಂಬ ಕೋಪ ಬಂದ್ಬಿಡುತ್ತೆ. ಕೇಳಿಸ್ಕೊಂಡು ಅವನು ಕೋಪ ಬಂದು ಮತ್ತೆ ಗಾಡಿಯಿಂದ ಇಳಿದು ಆ ರೌಡಿಗಳಿಗೆ ಚೆನ್ನಾಗಿ ಒದ್ದು ಅಲ್ಲಿಂದ ಬರ್ತಾನೆ. ಬರ್ಬೇಕಾದ್ರೆ ಅವ್ನಿಗೆ ಸ್ವಲ್ಪ ಗಾಯ ಆಗಿರುತ್ತೆ. ಅದನ್ನು ಅಮೂಲ್ಯ ನೋಡ್ಬಿಟ್ಟು ಸುಂದರಾಗೆ ಕೇಳ್ತಾ ಇದ್ದಾಳೆ, ಏನಕ್ಕೆ ವಲ್ಲಭಗೆ ಕತ್ತತ್ರ ಗಾಯ ಆಗಿರೋದು ಅಂತ ಕೇಳ್ತಾಳೆ. ಅದಕ್ಕೆ ಸುಂದರ ಹೇಳ್ತಾ ಇದ್ದಾರೆ, ಅದು ಅಮೂಲ್ಯ ಹಿಂಗೆ ಆಯಿತು, ಫುಡ್ ಡೆಲಿವರಿ ಮಾಡೋಕ್ಕೆ ಹೋದಾಗ ಶ್ರೀಕಂಠ ಹಿಂಗೆ ಮಾಡ್ದ ಅಂತ ಹೇಳ್ತಾರೆ. ಆಗ ಅಮೂಲ್ಯ ಸರಿ ಅಂತ ಹೇಳಿ ಶ್ರೀಕಂಠನ ಹುಡ್ಕೊಂಡು ಹೋಗ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದಾಳೆ, ನೋಡು ನೀನು ವಲ್ಲಭಗೆ ಯಾರೂ ಇಲ್ಲ ಅಂತ ಅನ್ಕೊಂಬೇಡ, ನಾನಿದ್ದೀನಿ, ಅವನು ಹೆಂಡ್ತಿ ಅಮೂಲ್ಯ ಇದ್ದೀನಿ, ಹುಷಾರು ಅಂತ ಹೇಳಿ ಅಲ್ಲಿಂದ ವಾನ್ ಮಾಡಿ ಬರ್ತಾಳೆ. ಇದಿಷ್ಟು ಬಂದು ಇವತ್ತಿನ ಬುಧವಾರದ ಸಂಚಿಕೆ ಆಗಿರುತ್ತೆ. ಫ್ರೆಂಡ್ಸ್, ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಎಪಿಸೋಡ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.